ಕಾಂಗ್ರೆಸ್ಗೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ ಡಿಎಂಕೆ. ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮುರಿದುಕೊಂಡಿದೆ. ತಮಿಳುನಾಡಿನಲ್ಲಿ ಡಿಎಂಕೆಯಿಂದ ಕಾಂಗ್ರೆಸ್ ಈಗ ದೂರ ಆಗಿರುವಂಥದ್ದು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೊತೆ ಡಿಎಂಕೆ ಇನ್ಮೇಲೆ ಕೂರೋದಿಲ್ಲ. ತಮಿಳುನಾಡಿನಲ್ಲಿ ಮೈತ್ರಿ ಮುರಿದಿದ್ದಕ್ಕೆ ಈಗ ಲೋಕಸಭೆಯಲ್ಲೂ ಕೂಡ ಇನ್ನು ಮುಂದೆ ಆಗೋದಿಲ್ಲ. ಇದು ನಮ್ಮ ಆಸನ ವ್ಯವಸ್ಥೆಯನ್ನು ಬದಲಾಯಿಸಿ ಅಂತೇಳಿ ಈಗಾಗಲೇ ಡಿಎಂಕೆ ಮನವಿ ಮಾಡಿದೆ. ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಡಿಎಂಕೆ ಪಕ್ಷದ ಸಂಸದೆ ಕನಿಮೊಳಿ ಅವರು ಪತ್ರವನ್ನು ಬರೆದಿರುವಂಥದ್ದು. ಯಾವಾಗ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡು ಕಾಂಗ್ರೆಸ್ ಟಿವಿಕೆ ಪಕ್ಷದ ಜೊತೆ ಸೇರ್ತೋ ಆಗಲೇ ತಮಿಳುನಾಡಿನ ಡಿಎಂಕೆ ಪಕ್ಷ ಇದೀಗ ಕಾಂಗ್ರೆಸ್ನಿಂದಲೂ ತನ್ನ ಮೈತ್ರಿಯನ್ನು ಮುರಿದುಕೊಂಡಿದೆ. ಸಂಸತ್ನಲ್ಲೂ ಕೂಡ ನಮ್ಮ ಮೈತ್ರಿ ಇರೋದಿಲ್ಲ. ಕಾಂಗ್ರೆಸ್ ಜೊತೆಗೆ ನಮ್ಮ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಅದನ್ನು ಬದಲಾಯಿಸಿ ನಮಗೆ ಪರ್ಯಾಯ ಬೇರೆ ಕಡೆಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಡಿಎಂಕೆ ಸಂಸದೆ ಕನಿಮೊಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಈ ಪತ್ರವನ್ನು ಬರೆದಿರುವಂಥದ್ದು. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತಹ ಡಿಎಂಕೆ ಹೊರಗಡೆ ಬಂದಿದೆ. ಚಂದ್ರಮೋಹನ್, ಇಂಡಿಯಾ ಮೈತ್ರಿಕೂಟದಿಂದ ಅಧಿಕೃತವಾಗಿ ಇದೀಗ ಡಿಎಂಕೆ ಹೊರಬಂದಾಯಿತು. ಮುಂದೆ ಇದು ಲೋಕಸಭೆಯಲ್ಲಿ ಆಗಿರ್ಬೋದು ಅಥವಾ ತಮಿಳುನಾಡು ವಿಧಾನಸಭೆಯಲ್ಲಾಗಿರ್ಬೋದು, ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು? ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷವೇ ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಕಳೆದುಕೊಂಡು ಟಿವಿಕೆ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು ಮತ್ತು ಟಿವಿಕೆ ಪಕ್ಷದ ವಿಜಯವರಿಗೆ ತನ್ನ 5 ಮಂದಿ MLAಗಳ ಬೆಂಬಲದ ಪತ್ರವನ್ನು ಕೂಡ ನೀಡಿದೆ. ಇದನ್ನು ಈಗ ಡಿಎಂಕೆ ಪಕ್ಷ ತನ್ನ ಬೆನ್ನಿಗೆ ಚೂರಿ ಆಗ್ತಕ್ಕಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಅಂತೇಳಿ ತೀವ್ರವಾಗಿ ಟೀಕಿಸಿತ್ತು. ಜೊತೆಗೆ ಡಿಎಂಕೆ ಪಕ್ಷದ ಬೇರೆ ಬೇರೆ ನಾಯಕರುಗಳು ಕೂಡ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈಗ ಅಧಿಕೃತವಾಗಿ ಇಂಡಿಯಾ ಮೈತ್ರಿಕೂಟದಿಂದ ಹೊರಬರುವಂತಹ ಕೆಲಸವನ್ನು ಡಿಎಂಕೆ ಪಕ್ಷ ಮಾಡಿದೆ. ಮುಖ್ಯವಾಗಿ ಲೋಕಸಭೆಯಲ್ಲಿ ಇಷ್ಟು ವರ್ಷಗಳ ಕಾಲ ಡಿಎಂಕೆ ಪಕ್ಷದ ಲೋಕಸಭಾ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರ ಜೊತೆಗೆ ಕುಳಿತುಕೊಳ್ತಾ ಇದ್ರು. ಆದ್ರೀಗ ನಾವು ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಬಂದಿದ್ದೀವಿ, ಹೀಗಾಗಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರ ಜೊತೆ ನಮಗೆ ಸೀಟನ್ನು ಅಲಾಟ್ ಮಾಡಬೇಡಿ, ಅವರಿಂದ ದೂರದಲ್ಲಿ ನಮಗೆ ಸೀಟನ್ನು ಅಲಾಟ್ ಮಾಡಿ, ಅವರ ಹತ್ರದಲ್ಲಿ ನಮಗೆ ಸೀಟನ್ನು ಅಲಾಟ್ ಮಾಡಬೇಡಿ ಅನ್ನೋ ಒಂದು ಪತ್ರವನ್ನು ಈಗ ಡಿಎಂಕೆ ಲೋಕಸಭಾ ಸದಸ್ಯೆ ಕನಿಮೊಳಿ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬರೆದಿದ್ದಾರೆ. ಹೀಗಾಗಿ ಮುಂದಿನ ಮಾನ್ಸೂನ್ ಅಧಿವೇಶನದಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಅನ್ನು ಚೇಂಜ್ ಮಾಡಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಮೂಲಕವಾಗಿ ಅಧಿಕೃತವಾಗಿ ಇಂಡಿಯಾ ಮೈತ್ರಿಕೂಟದಿಂದ ಡಿಎಂಕೆ ಹೊರಬಂದಿರೋದನ್ನ ಈ ಪತ್ರದ ಮುಖಾಂತರ ಕನಿಮೊಳಿ ಅವರು ಕೂಡ ತಿಳಿಸಿದಂತಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ಕನಿಮೊಳಿ ಅವರು ಪತ್ರವನ್ನು ಬರೆದಿರುವಂಥದ್ದು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಬರೆದು ನಮಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿ, ನಾವು ಕಾಂಗ್ರೆಸ್ ಜೊತೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ತೆಗೆದು ಬಿಡಿ ಅಂಥೇಳಿ ಹೇಳುವ ಮೂಲಕ ಅಧಿಕೃತವಾಗಿ ಇಂಡಿಯಾ ಮೈತ್ರಿಕೂಟದಿಂದ ಡಿಎಂಕೆ ಹೊರಬಂದಿದೆ. ಹಾಗೆ ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಕಾಂಗ್ರೆಸ್ ಕೂಡ ಕಡಿದುಕೊಂಡಿದೆ ಅನ್ನೋದನ್ನು, ಆ ಸಂದೇಶವನ್ನು ಈಗ ರವಾನೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಆದಂತಹ ಬೆಳವಣಿಗೆಯ ಪರಿಣಾಮ ಇದೀಗ ದೆಹಲಿಯ ಮೇಲೂ ಕೂಡ ಬೀರ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.